ನಮಸ್ತೆ ರೀ, ಸವಿತಾ ಜಗದಾಳ್ ಬನ್ನಟ್ಟಿ ಭಾಗದಿಂದ ಮತ್ತೆ ನಿಮ್ಮ ಎದುರುಗಡೆ ಬರಲಿಕ್ಕೆ ತುಂಬಾ ಖುಷಿ ಆಗ್ತಿರುವಂಥದ್ದು. ಯಾಕಂತಂದರೆ ಇವತ್ತು ರೈತರಿಗೆ ಒಂದು ಇಳುವರಿ ತೆಗೆದುಕೊಟ್ವಿ ಅಂತಂದ್ರೆ ಅದ್ರ ಮುಂದೆ ಖುಷಿ ನಮಗೆ ಮತ್ತೊಂದಿಲ್ಲ. ನಾನು ಸದ್ಯ ಪ್ರೆಸೆಂಟ್ ಆಗಿರುವಂಥದ್ದು ಸೌದತ್ತಿ ತಾಲೂಕು ಮುಗಳಾಳ ಅನ್ನುವಂಥ ಒಂದು ಗ್ರಾಮದಲ್ಲಿದ್ದೀನಿ. ಈ ರೈತರಿಗೆ ಒಂದೇ ಡೋಸ್ ಗೊಬ್ಬರ ಕೊಟ್ಟಿವಿ ನಾವು. ಅದರೊಳಗೆ ಏನು ವ್ಯತ್ಯಾಸ ಅನ್ಸೈತಿ ಅಂತೇಳಿ ಮಾತಾಡ್ಸ್ಕೊಂಡು ಬರೋಣ ರೀ. ನಮಸ್ಕಾರ ರೀ. ನಿಮ್ಮ ಹೆಸರು ಹೇಳ್ರಿ? ಬಾಳಪ್ಪ ಮುತ್ತಪ್ಪ ತಪ್ಸಿರಿ ಮುಗಳಾಳ ರೀ. ಓಕೆ ರೀ. ಎಷ್ಟು ತಿಂಗಳದೈತ್ರಿ ಕಬ್ಬ? ಒಂದು 4 ತಿಂಗಳದ್ರಿ. 4 ತಿಂಗಳದೈತ್ರಿ. ಮೊದಲು ನಾವು ಗೊಬ್ಬರ ಕೊಡೋಕ್ಕೂ ಮುಂಚೆ ಇದಕ್ಕೆ ಏನೇನು ಕಬ್ಬಿನೊಳಗೆ ಏನೇನು ತೊಂದರೆ ಐತ್ರಿ? ಮೊದಲು ಏನು ಇದ್ದಿರ್ಕಿಲ್ಲ, ಎಲ್ಲ ಬೀಳ್ಸಿದಿತ್ರಿ, ಅಲ್ಲೊಂದು ಇಲ್ಲೊಂದು ಮರಿ ಇತ್ರಿ. ಹಾಂ ರೀ. ಇದನ್ನ ಗೊಬ್ಬರ ಕೊಟ್ಟು ಇದನ್ನ ಮಾಡೋಣ ಮರಿ ಸಂಖ್ಯೆ ಮರಿ ಹೆಸರು. ನಾವು ಗೊಬ್ಬರ ಹೇಳಕ್ ನಿಮಗೆ ಬಂದಾಗ, ಗೊಬ್ಬರ ಬರೋದು ಕೊಡಕ್ಕೆ ಬಂದಾಗ ಇದನ್ನ ಇಟ್ಕೊಳಂಗಿಲ್ರಿ, ಗಳೆ ಹೊಡಿತೀನಿ ಅಗದಿ ಭಾಳ ಸುಮಾರಾಗಿತ್ತು. ಮತ್ತೆ ಏನು ಮಾಡೋದು ಅಂತೇಳಿ ಏನು ಮಾಡಿದ್ವಿ. ನೋಡ್ಬೋದು ವೀಕ್ಷಕರೇ, ರೈತರು ಅಂತಿದ್ರು ಬ್ಯಾಡ್ರಿ ಕಬ್ಬು ಒಟ್ಟ ಸರಿ ಇಲ್ಲ, ಎಲ್ಲ ಪೂರ ಬೀಳ್ಸಿ ಹೊಡೆದೈತಿ, ಮರಿ ಸಂಖ್ಯೆನೂ ಏನೂ ಇಲ್ಲ, ನಾ ಇದನ್ನ ಗಳೆ ಹೊಡಿತೀನಿ, ಇದು ಇಟ್ಕೊಳಂಗಿಲ್ಲ ಅಂತ ಹೇಳಕತ್ತಿದ್ರು. ಆದ್ರೆ ಒಂದು ಡೋಸ್ ಇವ್ರಿಗೆ ನಾವು ಗೊಬ್ಬರ ಕೊಟ್ಟಿವಿ. ಗೊಬ್ಬರ ಕೊಟ್ಟ ಮೇಲೆ ಇದ್ರೊಳಗೆ ಏನೇನು ಚೇಂಜ್ ಅನ್ಸೈತ್ರಿ? ಎಲ್ಲ ಚೇಂಜ್ ಅನ್ಸೈತ್ರಿ. ನಾವು ಮರಿ ಹೆಂಗ್ ಬಂದೈತ್ರಿ? ಮರಿನೂ ಬಂದೈತ್ರಿ, ಮರಿ ನೋಡ್ಬೋದ್ರಿ, ಸಿಕ್ಕಾಪಟ್ಟಿ ಮರಿ ಅದಾರಿ. ಅದೇ ನಮಗೆ ಮರಿ ಅಂತ ರಗಡ ಐತ್ರಿ, ಸಿಕ್ಕಾಪಟ್ಟಿ ಮರಿ ಐತ್ರಿ. ಪೂರ್ತಿ ಏನದು ಕಬ್ಬ ಬೀಳ್ಸಿ ಹೊಡೆದಿತ್ತಿಲ್ಲ, ಅದು ಎಲ್ಲ ಕೂಡ ಕ್ಲಿಯರ್ ಆಗೈತಿ, ಎಲ್ಲ ಕಲರ್ ಐತಿ. ಅದ್ರ ಜೊತೆಗೆ ಕಬ್ಬು ಗ್ರೋತ್ ಕೂಡ ಐತಿ. ಇವ್ರಿಗೆ ಕೊಟ್ಟಿರುವಂತದ್ದು ಬರೀ ಒಂದೇ ಡೋಸ್ ಗೊಬ್ಬರ ಕೊಟ್ಟಿವಿ. ಅದಕ್ಕೆ ಖುಷಿ ಐತಿ. ಖುಷಿ ಐತ್ರಿ. ಖುಷಿ ಹೆಂಗದ ರಿಸಲ್ಟ್? ಇನ್ನೊಬ್ಬ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಗದಿ ಸರ್, ನಮ್ಗೆ ಏನು ಅಗದಿ ತಗೋಬಹುದು ಅನ್ಸುತ್ತೆ ಮಾಡ್ರಿ. ಯಾಕಂದ್ರ ನಾವ್ ಇವ್ರಿಗೆ ಹೇಳಿದಿಷ್ಟ, ನಾವೇನ ನೆಟ್ವರ್ಕ್ ಮಾರ್ಕೆಟಿಂಗ್ ದವ್ರಲ್ಲ, ನಿಮ್ ಮನಿಗೆ ತಂದು ಪ್ರಾಡಕ್ಟ್ ತಗೊಂಡು ಸೇಲ್ ಮಾಡೋರಲ್ಲ. ನಮ್ದು ಏನೈತಪ್ಪ ಉದ್ದೇಶ ಅಂತಂದ್ರ ಇವತ್ತ ಪೂರ್ತಿ ನಾವು ಕೆಮಿಕಲ್ಸ್ ಮಾಡಿ ರೈತನ ಭೂಮಿ ಹಾಳಾಗಕತ್ತೈತಿ, ಫಲವತ್ತತೆ ಕಳ್ಕೊಳಕತ್ತೈತಿ, ವರ್ಷಿಗೆ ಇಳುವರಿ ಅನ್ನುವಂಥದ್ದು ಕುಂಠಿತವಾಗಿ ಆಗಾಕತ್ತೈತಿ. ಅದಕ್ಕಾಗಿ ಒಂದು 20% ಕೆಮಿಕಲ್ಸ್ ಮಾಡ್ರಿ, ಒಮ್ಮೆಗೆ ಬಿಡ್ಸಾಕು ನಡೆಯಂಗಿಲ್ಲ. 80% ಆರ್ಗ್ಯಾನಿಕ್ ಮಾಡಿ ಭೂಮಿ ಕೂಡ ಉಳಿಸೋನು, ಅದ್ರ ಜೊತೆಗೆ ಇಳುವರಿ ಕೂಡ ಜಾಸ್ತಿ ತೆಗಿನು ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೂ ಒಂದು ಮಾತು ಹೇಳ್ತೀನಿ ರೀ, ಈ ಡಾಕ್ಟರ್ ಬೂಮ್ ಗೊಬ್ಬರ ಏನು ಯೂಸ್ ಮಾಡ್ತಿರಲ್ಲ, ಈ ಗೊಬ್ಬರ ಯೂಸ್ ಮಾಡೋದ್ರಿಂದ ನೀವು ವರ್ಷ ತೆಗಿಕಿನ ಇಳುವರಿ ಈ ವರ್ಷ ಜಾಸ್ತಿ ಬರ್ತದ್ರಿ. ಅದಕ್ಕಾಗಿ ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ ರೀ, ನಮ್ಮ ಪೂರ್ವಜರು ನಮಗೆ ಭೂಮಿ ಕೊಟ್ಟು ಹೋಗ್ಯಾರ, ಮುಂದೆ ಬರುವಂತ ನಮ್ಮ ಮಕ್ಕಳಿಗೆ ಕೂಡ ಈ ಭೂಮಿ ಉಳಿಸ್ಬೇಕು ಅಂತಂದ್ರೆ ಕೆಮಿಕಲ್ಸ್ ನಾವು ಕಂಟಿನ್ಯೂ ಹಾಕೋದ್ರಿಂದ ಮುಂದೆ ಹೋಗಿ ಭೂಮಿ ಕಸಾನು ಬೆಳೆದಿಲ್ಲ. ಅದಕ್ಕಾಗಿ ಕೆಮಿಕಲ್ಸ್ ಅನ್ನ ಕಡಿಮೆ ಮಾಡಿ ಒಂದಿಟ್ಟು ಅದ್ರ ಜೊತೆಗೆ ಆರ್ಗ್ಯಾನಿಕ್ ಅನ್ನ ಮಾಡಿ ಈ ಭೂಮಿ ಮುಂದೆ ಬರುವಂತ ನಮ್ಮ ಮಕ್ಕಳ ತಲೆಮಾರಿನವರಿಗೆ ಉಳಿಸೋಣ. ರೈತರಿಗೂ ಕೂಡ ಖರ್ಚು ಮಾಡಿದ ತಕ್ಕ ಅವ್ರಿಗೆ ಇಳುವರಿ ತೆಗೆದುಕೊಡೋಣ. ಆ ಥರ ಒಂದು ಫಾವರಿಟಿ ಡಾಕ್ಟರ್ ಭೂಮಲ್ಲಿ ಐತಿ ಅಂತ ಹೇಳ್ತಾ, ಇವತ್ತು ನಮ್ಮ ಜೊತೆ ಸಾಥ್ ಕೊಡಿರುವಂಥ ಲೀಡರ್ಸ್ ಕೂಡ ಅದಾರ. ಅದ್ರ ಜೊತೆಗೆ ನಮ್ಮ ಸಿಸ್ಟರ್ ಆ್ಯಸ್ ಅಪ್ಲೈನ್ ನನಗೆ ಇವ್ರದ್ದು ಕೂಡ ತುಂಬಾ ಸಪೋರ್ಟ್ ಅದ. ಈ ಒಂದು ಕಂಪ್ನಿಯಲ್ಲಿ ಇನ್ಕಮ್ ತಗೋತೀನಿ ಅಂತ ಹೇಳೋಕ್ಕಿಂತನೂ ಜಾಸ್ತಿ ಇವತ್ತು ರೈತರ ಮುಖದಲ್ಲಿ ಖುಷಿ ನೋಡ್ತೀನಿ. ಇವತ್ತು ರೈತರದ್ದು ಯಾರೇ ಏನೋ ಬೇಕಾದ ಕೊಡಿಸ್ಬೋದು, ಆದರೆ ಎಷ್ಟೋ ರೈತ ಹರಸಾಹಸ ಪಡ್ತಾನ, ರೈತರಿಗೆ ಏನಾದರೂ ಕೂಡ ಲಾಗೋಡಿ ಖರ್ಚಕರ ಹೊಂಡವಲ್ದು ಈಗಿನ ಜನ್ರೇಷನ್ದಾಗ. ಅದಕ್ಕಾಗಿ ರೈತರಿಗೆ ಬರ್ತಾ ಇರುವಂಥ ಒಂದು ಭೂಮಿ ಒಳಗೆ ಅವ್ರ ಬೆಳೆ ಚೇಂಜಸ್ಸನ್ನು ನೋಡಿ ಇದಕ್ಕಿಂತ ಖುಷಿ ನನಗೆ ಮತ್ತೊಂದು ಯಾವುದೂ ಇಲ್ಲ. ಯಾರಿಗಾದರೂ ಈ ರೀತಿ ಒಂದು ಬೆಳೆ ಬೇಕಾದಲ್ಲಿ ನೀವು ಸ್ಕ್ರೀನ್ ಮ್ಯಾಗ ನಂಬರ್ ಬರ್ತೈತಿ, ಅದಕ್ಕೆ ಕಾಲ್ ಮಾಡಿರಿ. ನಿಮ್ಮ ಊರೊಳಗನ ಗೊಬ್ಬರ ಸಿಗ್ತದ, ಅಲ್ಲೇ ತೊಗೊಂಡು ನೀವು ಯೂಸ್ ಮಾಡಿರಿ. ಆದರೆ ಯಾವ್ಯಾವ ಥರ ಏನೇನು ಕಾಂಬಿನೇಷನ್ ಕೊಡ್ಬೇಕಂತ ಮಾತ್ರ ನಾವು ಸಜೆಷನ್ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.